ಎಲ್ರಿಗೂ ನಮಸ್ಕಾರ. ಶ್ರೀ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇಲ್ಲಿ ನಾವು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೇವೆ. ನಾನು, ಹಸ್ಬೆಂಡ್, ಅತ್ತೆ, ನಿನಾದ. ನನ್ನ ಹಸ್ಬೆಂಡ್ನ ದೊಡ್ಡಮ್ಮನ ಮಗಂದು ಬರ್ಡೇ, ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್. ಫ್ಯಾಮಿಲಿಗೆ ಮಾತ್ರ ಇನ್ವೈಟ್ ಮಾಡಿದರು, ಹಾಗಾಗಿ ನೈಟ್ ಫಂಕ್ಷನ್ ಇರುವಂತಹದ್ದು. ಹಾಗಾಗಿ ನಾವು ಹೋಗ್ತಾ ಇದ್ದೇವೆ. ನನಗೆ ಬರ್ಡೇಗೆ ಹೋಗಲಿಕ್ಕೆ ಇದೆ ಅನ್ನುವಂತಹ ಪ್ಲ್ಯಾನ್ ಇರಲಿಲ್ಲ. ಹಸ್ಬೆಂಡ್ ನಾನು ಆಫೀಸ್ನಲ್ಲಿದ್ದೆ, ಸಂಜೆ ಆಗುವಾಗ ಫೋನ್ ಮಾಡಿ ಹೇಳಿದರು, ಹೀಗೆ ಬರ್ಡೇಗೆ ಹೋಗ್ಲಿಕ್ಕಿದೆ, ಮನೆ ಹತ್ರ ಬರ್ತೀವಿ, ನಿನಾದು ಮತ್ತು ನೀನು ಹೊರಟು ರೆಡಿ ಆಗಿ ಅಂತ. ಹಾಗಾಗಿ ನಾನು ಕೂಡ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡಿ, ತಲೆನೋವು ಕೂಡ ಆಗ್ತಾಯಿತ್ತು ತುಂಬ ನನಗೆ. ಆಮೇಲೆ ನಾನು ಟ್ಯಾಬ್ಲೆಟ್ ಎಲ್ಲ ತಗೊಂಡು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೊರಟಿರುವಂತಹದ್ದು. ಹೀಗೆ ನಾವು ಬರ್ಡೇಗೆ ಸಂಜೆ 6:30 ಆಗುವಾಗ ಮನೆ ಬಿಟ್ವಿ. ಅಲ್ಲಿ ಹೊರಟು ಸ್ವಲ್ಪ ದೂರ ಎತ್ತುವಾಗ ನಮ್ಮ ಕಾರಿದ್ದು ಅಂದರೆ ಲೈಟ್ ಹೋಗಿತ್ತು ಕಾರ್ದು. ಹಾಗಾಗಿ ಲೈಟೆಲ್ಲ ಹಾಕಿಸ್ಕೊಂಡು ಅಲ್ಲಿ ತಲುಪುವಾಗ 8 ಗಂಟೆ ಆಗಿತ್ತು. 8 ಗಂಟೆ ಹತ್ತಿರ ಆಗಿತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇವರ ಮಗನೇ. ಎಲ್ಲರೂ ಕೂಡ ಸೇರಿದ್ದಾರೆ, ರಿಲೇಟಿವ್ಸ್ ಎಲ್ಲ. ಇಲ್ಲಿ ಕೇಕ್ ಕೂಡ ಕಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಇವರು ಹಸ್ಬೆಂಡ್ನ ಅಮ್ಮನ ಅಕ್ಕನ ಗಂಡ ಮತ್ತು ಅದವರ ಮಗ ಲಿಶಾನ್ ಗೌಡ ಅಂತ. ಫಸ್ಟ್ ಇಯರ್ ಬರ್ತ್ಡೇ. ತುಂಬ ಜನ ಅಂತ ಸೇರಿರಲಿಲ್ಲ. ಅವರ ಫ್ಯಾಮಿಲಿ ಮತ್ತು ಅವರ ರಿಲೇಟಿವ್ಸ್ ಆಗಿರ್ಬೋದು, ಮತ್ತು 10 ರಿಲೇಟಿವ್ಸನ್ನು ಇನ್ವೈಟ್ ಮಾಡಿದರು. ನೋಡ್ತಾ ಇರ್ಬೋದು, ಅಲ್ಲಿ ಅತ್ತೆ ಕೂಡ ಇದ್ದಾರೆ. ಹಸ್ಬೆಂಡ್ನ ದೊಡ್ಡಮ್ಮ ಎಕ್ಸ್ಪೈರ್ ಆಗಿದ್ದಾರೆ. ಇದು ಅವರ ಅಜ್ಜ, ಅಂದರೆ ನನ್ನ ಹಸ್ಬೆಂಡ್ನ ದೊಡ್ಡಪ್ಪ. ನೋಡ್ತಾ ಇರ್ಬೋದು ನೀವು ಕ್ಲಿಪ್ಪಿಂಗಲ್ಲಿ ಇವರೇ. ಇದು ಬರ್ಡೇ ಬಾಯ್ನ ಅಮ್ಮನ ಅಮ್ಮ ವಿಶ್ ಮಾಡ್ತಾ ಇದ್ದಾರೆ, ಕೇಕ್ ತಿನ್ನಿಸ್ತಾ ಇದ್ದಾರೆ. ಇದು ತಮ್ಮ ಮತ್ತು ತಮ್ಮನ ಹೆಂಡತಿ. ನೋಡ್ತಾ ಇರ್ಬೋದು, ಬರ್ಡೇ ಬಾಯ್ನ ಅಪ್ಪನ ತಮ್ಮ ಮತ್ತು ತಮ್ಮನ ಹೆಂಡತಿ. ಅದು ಇನ್ನೊಂದು ಮಗು ಅವರದೇ. ನೋಡ್ತಾ ಇರ್ಬೋದು, ಇದು ಅವರ ಅಮ್ಮ. ಈ ಥರ ಇತ್ತು ಕೇಕ್ ಎಲ್ಲ ಸೆಲೆಬ್ರೇಷನ್ ಕಟ್ಟಿಂಗ್ ಆದಮೇಲೆ ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿ ಹಂಚ್ತಾ ಇದ್ದಾರೆ. ಇಲ್ಲಿ ಅತ್ತೆ ಕೂಡ ವಿಶ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಬಂದಿರುವಂತಹ ಎಲ್ಲ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಬರ್ಡೇ ಬಾಯ್ಗೆ. ಆ್ಯಕ್ಚುಲಿ ಈ ರೈಟ್ ಸೈಡ್ ನಿಂತಿದ್ದಾರಲ್ವಾ ಯೆಲ್ಲೋ ಕಲರ್ ಡ್ರೆಸ್ನವರು, ನನಗೆ ಅವರು ಅಲ್ಲಿ ಹೋಗಿ ಪರಿಚಯ ಆಗಿರುವಂತಹದ್ದು ಫೇಸ್ ನೋಡಿ. ಬಟ್ ನನಗೆ ಕಾಂಟ್ಯಾಕ್ಟ್ ಇತ್ತು ಮೊಬೈಲ್ನಲ್ಲಿ. ಪೇಪರಿಗೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡುವಾಗ ಕಾಲ್ ಮಾಡ್ತಾಯಿದ್ರು. ಚೆನ್ನಾಗಿ ಮಾತಾಡಿಸಿದ್ರು. ಅಲ್ಲಿ ಹೋದ್ಮೇಲೆ ಒಂಥರ ಹುಡುಗಿಯರಿಗೆ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಮನಸ್ಸು ಎಲ್ರಿಗಿರುತ್ತೆ. ಹಾಗಾಗಿ ಪಟಪಟ ಅಂತ ಹೇಳ್ತಾಯಿದ್ರು. ಅವರೊಂದು ಆರಿ ಎಂಬ್ರಾಯ್ಡಿಂಗ್ ವರ್ಕ್ಸ್ ಅಂತ ಕ್ಲಾಸ್ ಕೊಡ್ತಾರೆ ಗಾಂಧಿನಗರದಲ್ಲಿ. ಹಾಗಾಗಿ ಅದರ ಬಗ್ಗೆ ತುಂಬ ಹೇಳ್ತಾಯಿದ್ರು. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಏನಾದರೂ ಬ್ಲೌಸ್
ಎಂಬ್ರಾಯ್ಡಿಂಗ್ ಕಲಿಬೇಕು ಅಂತಿದ್ರೆ ಅವರನ್ನು ಕಾಂಟ್ಯಾಕ್ಟ್ ಆಗಿ ಹೋಗ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ನಂಬರ್ ಹಾಕಿರ್ತೇನೆ, ಬೇಕಿದ್ದರೆ ನೀವು ಹೋಗ್ಬೋದು. ಮಕ್ಕಳ ಬರ್ಡೇಯನ್ನು ಚೆನ್ನಾಗಿ ಮಾಡಬೇಕು ಅನ್ನೋದು ತಂದೆ ತಾಯಿಯ ಕನಸಾಗಿರುತ್ತೆ. ಫಸ್ಟ್ ಬರ್ಡೇ ಅಂತೂ ತುಂಬ ಚೆನ್ನಾಗಿ ಮಾಡಬೇಕು, ಮೆಮೊರಿ ಆಗಿರಬೇಕು ಅನ್ನೋದು ಎಲ್ಲರ ಕನಸಾಗಿರುತ್ತೆ. ಹಾಗಾಗಿ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರಲ್ಲ, ಹಾಗಾಗಿ ನಾನು ಕೂಡ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸನ್ನು ತಗೊಂಡು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಊಟ ಕೂಡ ಅರೇಂಜ್ ಮಾಡಿದರು ಲಾಸ್ಟಿಗೆ. ತುಂಬ ಚೆನ್ನಾಗಿತ್ತು ಊಟ ಕೂಡ, ನಾನ್ ವೆಜ್ ಮತ್ತು ವೆಜ್ ಎರಡೂ ಕೂಡ ಇತ್ತು. ತುಂಬ ಚೆನ್ನಾಗಿ ಮಾಡಿದರು. ಊಟ ಎಲ್ಲ ಮಾಡಿ ಲಾಸ್ಟಿಗೆ ಎಲ್ಲರೂ ಕೂಡ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಫಂಕ್ಷನಿಗೆ ಹೋದರೆ ಶ್ರೀಮಂತರ ಮಧ್ಯೆ ಕೂತ್ಕೊಳ್ಬೇಡಿ, ಸ್ವಲ್ಪ ದುಡಿದು ತಿಂದು ಕಷ್ಟ ಗೊತ್ತಿರುವವರ ಮಧ್ಯೆ ಕೂತ್ಕೊಳ್ಳಿ. ಯಾಕಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇವರ ಮಧ್ಯೆ ನಾನು ಕೂತ್ಕೊಂಡೆ ಮಾತನಾಡಿದೆ. ನನಗೆ ಅಷ್ಟು ಪರಿಚಯ ಇಲ್ಲ, ಒಂದು ಸಲ ಅವರ ಮನೆಗೆ ಹೋಗಿದ್ದೆ. ಬಟ್ ಎಷ್ಟು ಚೆನ್ನಾಗಿ ಮಾತನಾಡಿದರು ಗೊತ್ತಾ, ಎಷ್ಟು ಕಷ್ಟಗಳನ್ನು ಹೇಳ್ತಾ ಇದ್ರು. ಹೈನುಗಾರಿಕೆ ಮಾಡಬೇಕು, ದನ ಬೇಕು, ಅವರ ಗದ್ದೆಯ ಲೈಫ್ ಆಗಿರ್ಬೋದು, ಅವರು ಇವಾಗ ಕೂಡ ಕೃಷಿ ಮಾಡ್ತಾರೆ, ಭತ್ತ ಬೆಳೀತಾರೆ, ಅದೆಲ್ಲ ಹೇಳ್ಕೊಂಡ್ರು. ಒಂಥರ ಖುಷಿ ಆಗುತ್ತೆ ಕೇಳೋಕ್ಕೆ. ಅವರ ಕಷ್ಟಗಳನ್ನು ಅಥವಾ ಅವರ ಒಂದು ದುಡಿಮೆಯನ್ನು ಕೇಳುವಾಗ ಒಂಥರ ಖುಷಿ ಆಗುತ್ತೆ ಮನಸ್ಸಿಗೆ ಕೂಡ. ತುಂಬ ಚೆನ್ನಾಗಿ ಮಾತಾಡಿದರು. ಒಂಥರ ತುಂಬಾ ಖುಷಿ ಆಯಿತು ನನಗೆ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಿನಾದ್ಗೆ ಊಟ ಕೊಟ್ಟು ನಾನು ಕೂಡ ಊಟ ಮಾಡಿದೆ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಎಲ್ಲರೂ ಕೂಡ ಮಾತಾಡಿಕೊಂಡು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಒಂಥರ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಸೇರಿದಾಗ, ಫ್ಯಾಮಿಲಿ ಒಟ್ಟಿಗೆ ಸೇರಿದಾಗ ತುಂಬಾ ಖುಷಿ ಇರುತ್ತೆ. ಎಲ್ಲರೂ ಹೊರಡುವಾಗ 10:30 ಆಗಿತ್ತು. ಹಾಗೆ ನಾವು ಕೂಡ ಲೇಟ್ ಆಯಿತು ಅಂತ ಹೊರಟ್ವಿ. ಅತ್ತೆಯನ್ನು ತುಂಬ ಒತ್ತಾಯ ಮಾಡಿದರು ನಿಲ್ಲಿ ಅಂತ. ಬಟ್ ಅವರು ಇನ್ನೊಂದು ದಿನ ಬರ್ತೇನೆ ಅಂತ ಅವರು ಕೂಡ ನಮ್ಮ ಜೊತೆನೇ ಬಂದರು. ನಮಗೆ ಹತ್ತಿರ ಅಲ್ವಾ, ಆನ್ ದಿ ವೇ ಒಂದು 15 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ನನಗೆ ಆಫೀಸ್ ಇದ್ದ ಕಾರಣ ಒಂದು ಸಲ ನಾನು ಸಣ್ಣದಿರುವಾಗ ಅಲ್ಲಿಗೆ ಹೋಗಿ ನಿದ್ದೆ ಮಾಡದೆ ಎಡವಟ್ಟಾಗಿ ಹೋಗಿತ್ತು. ಇದು ಅವರ ಮನೆ, ನೋಡ್ತಾ ಇರ್ಬೋದು. ಸಣ್ಣ ಮನೆ, ಸಣ್ಣ ಸಂಸಾರ, ತುಂಬ ಚೆನ್ನಾಗಿದೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಲಿಶಾನ್. ಜಸ್ಟ್ ಮೆಮೊರೀಸಿಗೋಸ್ಕರ ಮಾತ್ರ ನಾನು ಈ ವಿಡಿಯೋ ಮಾಡ್ತಾ ಇರುವಂತಹದ್ದು, ಅಪ್ಲೋಡ್ ಮಾಡ್ತಾ ಇರುವಂತಹದ್ದು. ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ, ಆದರೂ ಕೂಡ ಲೇಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಾವು ಕೂಡ ಹೊರಟ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.